Yes, good morning, students. Today we will discuss another very important topic in development issues of Indian economy. To recall my earlier lecture, we were discussing about the supply chain management system in Indian agriculture. Like that, there is another very important topic in Indian agriculture is food inflation, food inflations. Basically, we may not think much about this food inflations and we feel it is necessary. But food inflations have a huge impact on the economy, on the people of the country. ಸಾಮಾನ್ಯವಾಗಿ ಫುಡ್ ಇನ್ಫ್ಲೇಷನ್ ಬಗ್ಗೆ ಅತಿಯಾಗಿ ತಲೆ ಬಿಗಿನಿಂಗ್ನಲ್ಲಿ ಕಳಿಸ್ಕೊಳ್ಳೋದಿಲ್ಲ. ಬಟ್ ವೆನ್ ಇಟ್ ಈಸ್ ಹಾಟ್ ಅಪ್, ತುಂಬ ಆದಾಗ ನಮಗೆ ಇದು ಆಹಾರ ಪದಾರ್ಥಗಳ ಮೇಲೆ ಸಂಬಂಧಪಟ್ಟಂಥ ಇನ್ಫ್ಲೇಷನ್ ಆಗಿರೋದ್ರಿಂದ ಡೆಫಿನೆಟ್ಲಿ ವಿ ವಿಲ್ ಹ್ಯಾವ್ ಎ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ದಟ್ ಈಸ್ ವೈ ತುಂಬ ದೊಡ್ಡ ಪ್ರಮಾಣದ ಪರಿಣಾಮವನ್ನು ವ್ಯವಸ್ಥೆ ಮೇಲೆ ಇದು ಉಂಟು ಮಾಡ್ತದೆ. ಸೊ we will discuss today about these particular very important matters. Food inflations. So in the beginning we will discuss little about the inflation, because most of the time we will not have idea about the inflation. Inflation is a sustained rise in the general level of price of goods and services in an economy over a period of time. ಒಂದು ನಿರ್ದಿಷ್ಟ ಸಮಯವನ್ನು ಅಥವಾ ಒಂದು ಅವಧಿಯನ್ನು ತಗೊಂಡ್ರೆ ಆ ಅವಧಿಯಲ್ಲಿ ವಸ್ತು ಮತ್ತು ಸೇವೆಗಳ ಬೆಲೆ ನಿರಂತರವಾಗಿ, ಜನರಲ್ ಸಾಮಾನ್ಯ ಬೆಲೆ ನಿರಂತರವಾಗಿ ಏರ್ತಾ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್. Here it is both goods and services that included. Of course, we can also find the goods and services in the food system too. Anyhow, as inflation rises, the value of every rupee you own decreases. And inflation rises, the value of every rupee you own decreases. ಏನಾಗ್ತಾ ಹೋಗ್ತದೆ ಅಂದರೆ ಇದೆಲ್ಲ ದಿ ಬೇಸಿಕ್ಸ್ ದಟ್ ವಿ ನೋ ವೆರಿ ವೆಲ್. ಇನ್ಫ್ಲೇಷನ್ನಲ್ಲಿ ನಿರಂತರವಾಗಿ ಬೆಲೆ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋದಾಗ ಆಟೋಮೆಟಿಕಲಿ the value of your rupee will come down. Therefore, every rupee you own buys a smaller percentage of goods and services. ಹೇಗೆ ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗ್ತದೋ ಆಟೋಮೆಟಿಕಲಿ ನಾವು ಖರೀದಿ ಮಾಡ್ತಕ್ಕಂಥ ವಸ್ತುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇನ್ಫ್ಲೇಷನ್ ಈಸ್ ಕಂಡೀಷನ್ಸ್. ಇಟ್ಸ್ ಅ ಸಿಂಪಲ್ ವರ್ಡ್. It is increase in the general price level. So we will come back to the food inflation now. Food inflation is the rise in prices of food items. Food items. ಇನ್ಫ್ಲೇಷನ್ ಅಂದರೆ ಬೆಲೆ ಏರಿಕೆ. ಇಲ್ಲಿ ಫುಡ್ ಇನ್ಫ್ಲೇಷನ್ ಅಂದರೆ ಆಹಾರ ಪದಾರ್ಥಗಳ ಬೆಲೆ ಏರುವುದನ್ನು, ಅಥವಾ ಆಹಾರ ಪದಾರ್ಥಗಳಿಗೆ ಹಲವಾರು ಆಹಾರ ಪದಾರ್ಥಗಳು ನಾವು ಕಾಣ್ತೇವೆ, ಅದರ ಬೆಲೆ ಏರುವುದನ್ನು ಫುಡ್ ಇನ್ಫ್ಲೇಷನ್ ಅಂತ ನಾವು ಕರೀತೇವೆ. ಸೊ there are many two data sources on inflation in India. ಹಾಗೆ ಭಾರತ ದೇಶದ ಮಟ್ಟಿಗೆ ನಾವು ಕನ್ಸಿಡರ್ ಮಾಡೋದಾದರೆ ಯಾವ್ಯಾವ ರೀತಿಯಲ್ಲಿ ನಾವು ಈ ಇನ್ಫ್ಲೇಷನ್ ಆಗ್ತಾ ಇದೆ ಅಂತ ನೋಡ್ಕೊಳ್ಳೋದು. ವಾಟ್ ಆರ್ ದ ವೇಸ್ ಔಟ್ ಫಾರ್ ಅಸ್ ಟು, ಯಾವ ಡೇಟಾ ನಮಗೆ ಸಿಕ್ಕಿದಾಗ ನಾವು ಇನ್ಫ್ಲೇಷನ್ ಆಗಿದೆ ಅಂತೇಳಿ, ಅಥವಾ ಇನ್ಫ್ಲೇಷನ್ ಆಗಿದೆ, ಐ ಮೀನ್ ದೆರ್ ಈಸ್ ಇನ್ಫ್ಲೇಷನ್ ಇನ್ ದಿ ಸಿಸ್ಟಮ್ ಅಂತ ಅಂದ್ಕೊಳ್ಬೋದು. ದೆರ್ ಆರ್ ಟೂ ವೆರಿ ಇಂಪಾರ್ಟೆಂಟ್ ways. One is wholesale price index. ನಿಮ್ಮ ಇಂಡೆಕ್ಸ್ ಕನ್ಸ್ಟ್ರಕ್ಷನ್ ಬಗ್ಗೆ ಹಿಂದೆ ಓದಿದ್ದೀರಿ ನಿಮ್ಮ ಡಿಗ್ರಿಯಲ್ಲಿ, ಈಗಾಗಲೇ ಯಾವ ಸ್ಟಡಿಡ್ ಅಬೌಟ್ ಇಟ್. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು, ಅಥವಾ ಇಂಡೆಕ್ಸ್ ಅಂದರೆ ಏನು? ಸಾಮಾನ್ಯವಾಗಿ ಇಂಡೆಕ್ಸ್ ಏನು ಮಾಡ್ತದೆ ಅಂದರೆ ನಮ್ಮಲ್ಲಿ ಇನ್ಫ್ಲೇಷನ್ ಆಗಿದೆಯಾ ಬಿಟ್ಟಿದೆಯಾ ಅನ್ನೋದನ್ನು ತೋರಿಸ್ತದೆ. ಅದರ ಪ್ರಾಮುಖ್ಯತೆಯ ಆಧಾರದ ಮೇಲೆ ಅದಕ್ಕೆ ವೆಯ್ಟೇಜನ್ನು ನೀಡಲಾಗ್ತಿದೆ ಕ್ಯಾಲ್ಕುಲೇಷನಲ್ಲಿ. ಯು ನೋ ದ್ಯಾಟ್. ಅದನ್ನು ನಾನು ಮತ್ತೆ ಈಗ ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ. ಬಟ್
Wholesale price index is the one. Second one is consumer price index. ಯೂಶಲಿ ಭಾರತ ದೇಶದ ಮಟ್ಟಿಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಉಪಯೋಗಿಸ್ತಕ್ಕಂಥದ್ದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಯಾಕೆ ಅಂತ ನೀವು ಕೇಳ್ಬೋದು. ವೈ ದೇ ಆರ್ ಗೋಯಿಂಗ್ ಟು ಯೂಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್? ಹೋಲ್ಸೇಲ್ ಪ್ರೈಸ್ ಅಂತಂದರೆ ನಮ್ಗೆ ಗೊತ್ತಿದೆ, ನಾವು ಹೋಲ್ಸೇಲ್ ಟ್ರೇಡರ್ಸ್ ಅಂತ ಕರೀತಾರೆ. ಸೊ ಅವರು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರವನ್ನು ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ. ಇನ್ ಕೇಸ್ ಆಫ್ ರಿಟೇಲರ್, ನಾವು ತಗೊಳ್ಳೋದೇ ಇಲ್ಲ ರಿಟೇಲರ್ ಅಂತ ಹೇಳೋದಿಲ್ಲ, ಬಟ್ ಬೇಸಿಕಲಿ ಇಟ್ ಈಸ್ ಬೇಸ್ಡ್ ಆನ್ ದಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ವಾಟ್ ಹ್ಯಾಪನ್ಸ್, ರಿಟೇಲರ್ ಒಂದು ಸಣ್ಣ ಸಿಟಿಯಲ್ಲೂ ಕೂಡ ನಿಮಗೆ 1000 ಜನ ರಿಟೇಲರ್ ಸಿಗೋದು. ದ್ಯಾಟ್ ಈಸ್ ಕಲೆಕ್ಷನ್ ಆಫ್ ಡೇಟಾ ವಿಲ್ ಬಿಕಮ್ ಡಿಫಿಕಲ್ಟ್ ಆ್ಯಂಡ್ ದಟ್ ಮೆ ನಾಟ್ ಅಕ್ಯುರೇಟ್ ಟು ಡೇಟಾ. ಏನಕ್ಕೆ ರಿಟೇಲ್ ಪ್ರೈಸ್ ಇಂಡೆಕ್ಸನ್ನು ನಾವು ನೋಡ್ಕೊಳ್ಳಿಕ್ಕೆ ಹೋದರೆ ದೆನ್ ಪ್ರೊಬೆಬಲಿ ಇಟ್ ಮೇ ನಾಟ್ ಬಿ ಸೋ ಅಕ್ಯುರೇಟ್. ತುಂಬ ವಲ್ಟಾಲಿಟಿ, ಅದರ್ವೈಸ್ ತುಂಬ ಫ್ಲಕ್ಚುಯೇಷನ್ಸ್, ಇನ್ ಅದರ್ ವರ್ಡ್ಸ್ ನಿಮಗೆ ಸರಿಯಾಗಿರತಕ್ಕಂಥ ಒಂದು ಚಿತ್ರಣ ಸಿಗಲಿಕ್ಕಿಲ್ಲ. ಅಥವಾ ಆ ಪ್ರದೇಶಕ್ಕೆ ಸಿಗ್ಬೋದು. ನಮಗೆ ಇಡೀ ದೇಶದ ವ್ಯವಸ್ಥೆಗೆ ಬೇಕಾಗಿರೋದ್ರಿಂದ ಅದನ್ನು ನಾನು ಕ್ರೋಢೀಕರಿಸೋದು ಭಾರಿ ದೊಡ್ಡ ಚಾಲೆಂಜ್ ಆಗ್ತದೆ. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇಸ್ ದಿ ಬೆಸ್ಟ್ ಥಿಂಗ್ಸ್. ಯಾಕೆಂದರೆ ಒಂದೊಂದು ಸಿಟಿಗೆ ಒಂದೊಂದು ವಸ್ತುವಿಗೆ ಸಂಬಂಧಪಟ್ಟಂತೆ ಅಥವಾ ಒಂದು 2-3 ಜನ ಹೋಲ್ಸೇಲರ್ಸ್, ಒಂದು 10 ಜನ ಹೋಲ್ಸೇಲರ್ಸ್ ಸಿಗ್ಬೋದು ನಮಗೆ. ಸೊ ದ್ಯಾಟ್ ವಿ ಮೇ ಕಲೆಕ್ಟ್ ಡಾಟಾ ವಿತ್ ದೆಮ್ ವಿತೌಟ್ ಎನಿ ಟ್ರಬಲ್ ಆ್ಯಂಡ್ ದ್ಯಾಟ್ ಮೇ ಬಿ ಮೋರ್ ಅಕ್ಯುರೇಟ್ ಆಲ್ಸೋ. ಯಾಕೆಂದರೆ ಅವರು ಕೊಡ್ತಕ್ಕಂಥದ್ದು ಅವರಿಗೆ ಗೊತ್ತಿರ್ತದೆ, ಅವರಿಗೆ ಐಡಿಯಾ ಇರ್ತದೆ. ಸೊ ದೇ ಆರ್ ಗೋಯಿಂಗ್ ಟು ಗಿವ್ ಇಟ್. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ವುಡ್ ಬಿ ಕನ್ಸಿಡರ್. ಯಾರನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ ಇಂಡಿಯಾದಲ್ಲಿ? ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ದ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್, CSO ಅಂತ ನೀವು ಕೇಳಿರ್ತೀರಿ. ಇದು ಭಾರತ ದೇಶದ ಮಟ್ಟಿಗೆ ಸ್ಟ್ಯಾಟಿಸ್ಟಿಕ್ಸನ್ನು ಕೊಡ್ತಕ್ಕಂಥ ಅತ್ಯಂತ ದೊಡ್ಡ ಆರ್ಗನೈಜೇಷನ್ ಇದೆ ಸರ್ಕಾರದ್ದು. ಸೊ ದ್ಯಾಟ್ ವಿಲ್ ಗೋಯಿಂಗ್ ಟು ಡೂ ದೀಸ್ ಥಿಂಗ್ಸ್. ವೇಜಿಂಗ್ ಸ್ಕೀಮ್ ಆಫ್ ಫುಡ್ ಐಟಮ್ಸ್. ಫುಡ್ ಐಟಮ್ಸಿಗೆ ನಾನು ಈಗಾಗಲೇ ಹೇಳಿದೆ, ಒಂದು ಇಂಡೆಕ್ಸನ್ನು ನಾನು ರಚಿಸಬೇಕಾದ್ರೆ, ಇನ್ಫ್ಲೇಷನ್ ಆಗಿದೆ ಅಥವಾ ಇಲ್ಲ ಅಂತ ತಿಳಿಸಬೇಕಾದ್ರೆ, ಸೊ ಇಂಡೆಕ್ಸನ್ನು ರಚಿಸಬೇಕಾದ್ರೆ ನಾನು ಯಾವ್ಯಾವ ವಸ್ತುಗಳಿಗೆ ಹೆಚ್ಚು ವೆಯ್ಟೇಜನ್ನು ಕೊಡ್ತೇನೆ. ಯಾಕಂದರೆ ಫುಡ್ ಈಸ್ ಒನ್ ಪರ್ಟಿಕ್ಯುಲರ್ ಐಟಮ್ ವಿಚ್ ಈಸ್ ಬೀಂಗ್ ಯೂಸ್ಡ್ ಎವ್ರಿವೇರ್. ಇದು ನೆಸೆಸಿಟಿಸಿಯಲ್ಲಿ ಅತ್ಯಂತ ನೆಸೆಸಿಟಿಯಲ್ಲಿ ಬರ್ತಕ್ಕಂಥದ್ದು. ಅದರಿಂದ ಫುಡ್ ಇರೋದ್ರೆ ನಾವು ಬದುಕುವುದೇ ಇಲ್ಲ. ದಟ್ ಆ್ಯಂಡ್ ಆಲ್ ಯು ನೋ ದ್ಯಾಟ್. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್ ಫುಡ್ ಐಟಮ್ಸ್ ಹ್ಯಾವ್ ವೆಯ್ಟ್ ಆಫ್ ಅಬೌಟ್ 25% ಓವರ್ ಆಲ್. ಸುಮಾರು 25 ನೋಡಿ, 100ರಲ್ಲಿ 25%ನಷ್ಟು ಬರೀ ಫುಡ್ ಐಟಮ್ಸ್ಗೆ ಕೊಡ್ತಾರೆ. ಸೊ ದಟ್ ಈಸ್ ದ ಥಿಂಗ್ಸ್. ಆ್ಯಂಡ್ ಪ್ರೈಮರಿ ಫುಡ್ ಆರ್ಟಿಕಲ್ಸ್ಗೆ 15% ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಫುಡ್ ಪ್ರಾಡಕ್ಟ್ಸ್ಗೆ 10%. ಪ್ರೈಮರಿ ಅಂದರೆ ನಮ್ಮ ನೇರವಾಗಿ ಸಿಗ್ತಕ್ಕಂಥ ವೆಜಿಟೇಬಲ್ಸ್ ಅಂತದೆಲ್ಲ ಬರ್ತವೆ. ಸೊ ದಟ್ ಈಸ್ ಅವೈಲೇಬಲ್ ಆಲ್ರೆಡಿ. ಫುಡ್ ಆರ್ಟಿಕಲ್ಸ್ ತುಂಬ ಇರ್ಬೋದು. ಸೊ ದಟ್ ಈಸ್ ವಾಟ್. ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಅಂದರೆ ನಿಮಗೆ ಕಾಣ್ತೀರ ನೀವು ಎಲ್ಲ ಸಾಕಷ್ಟು ಬೇಕರಿಯಲ್ಲಿ ಇದು ಮಾರಾಟವಾಗ್ತಕ್ಕಂಥ ಹಲವಾರು ಪ್ರಾಡಕ್ಟ್ಸ್ಗಳಿರುತ್ತವೆ. ಸೊ ದಟ್ ಈಸ್ ವಾಟ್ processed and manufactured. So that is counts 10%. And after that, wages schemes of food items continued. ಮತ್ತು ಇದೆ within the food category, the following have a larger weight. ನೋಡಿ, ಕೆಲವೊಂದು ಈಗ ನಾವು 25% ಒಳಗಡೆಗೆ ಅದನ್ನು ನಾವು ಡಿವೈಡ್ ಮಾಡಿದರೆ, 25% ಒಳಗಡೆ ಅದನ್ನು 100ಕ್ಕೆ ಕನ್ವರ್ಟ್ ಮಾಡ್ಕೊಂಡು ನಾವು ಡಿವೈಡ್ ಮಾಡಿದರೆ, then food grains is going to get 19% weightage, highest ಇದೆ ಫುಡ್ ಗ್ರೈನ್ಸ್ಗೆ. ಆ್ಯಂಡ್ ಸೆಕೆಂಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಯಾವುದನ್ನು ಹೆಚ್ಚು ಜನ ಅದೇ ಒಂದು ವ್ಯವಸ್ಥೆಯಲ್ಲಿ ಹೆಚ್ಚು ಜನ ಉಪಯೋಗಿಸ್ತಾರೆ ನೋಡಿದ ಮೇಲೆ ಅದರ ಮೇಲೆ ವೆಯ್ಟೇಜನ್ನು ನೀಡಲಾಗ್ತದೆ. ಸೊ ಹಿಯರ್ ಫುಡ್ ಗ್ರೇನ್ಸ್ 19% ಆದರೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ 18%, ಮಿಲ್ಕ್ 15%. ಅಗೇನ್ ಮಿಲ್ಕನ್ನು ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಜನ ಉಪಯೋಗಿಸೋದ್ರಿಂದ ಮಿಲ್ಕ್ ಈಸ್ 15% ಔಟ್ ಆಫ್ 100. ಎಡಿಬಲ್ ಆಯಿಲ್ಸ್ ಇಟ್ ಈಸ್ 14%. ಎಡಿಬಲ್ ಆಯಿಲ್ಸ್ 14% ಅಷ್ಟು ಉಪಯೋಗಿಸ್ತಾರೆ. And eggs, meat and fish 11%. Eggs, meat and fish 11%. And followed by sugar, etc. ಶುಗರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಜಾಗ್ರಿ ಇದೆಲ್ಲ ಬರ್ತದೆ. 10% ಜನ 10%ನಷ್ಟು ಅದಕ್ಕೆ ವೆಯ್ಟೇಜನ್ನು ನೀಡಲಾಗಿದೆ. ಜನ ಅಲ್ಲ, 10% ವೆಯ್ಟೇಜನ್ನು ನೀಡಲಾಗಿದೆ. ಗ್ರೇನ್ ಮಿಲ್ ಪ್ರಾಡಕ್ಟ್ಸ್ 6% ಇದೆ. ಸೊ ಆ್ಯಂಡ್ ಸಮ್ ಅದರ್ ಪ್ರಾಡಕ್ಟ್ಸ್, ಅದನ್ನು ಹೊರತುಪಡಿಸಿ ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಏನಾಗಿದೆ, ದಿ ರೆಸ್ಟ್ ಆಫ್ ದಿ 7% ಇಸ್ ಗೋಯಿಂಗ್ ಟು ಬಿ. ಸೊ ಹೀಗೆ
ಒಟ್ಟಾರೆಯಾಗಿ ನಮ್ಮಲ್ಲಿ ಫುಡ್ ಕ್ಯಾಟಗರಿಗೂ ಕೂಡ ಅದರದೇ ಆಗಿರ್ತಕ್ಕಂಥ ವೆಯ್ಟೇಜನ್ನು ನೀಡಲಾಗಿದೆ. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ ಇಫ್ ಯು ಸಿ ಫುಡ್ ಗ್ರೇನ್ಸ್ ಈಸ್ ಹ್ಯಾವಿಂಗ್ major chunks, fruits and vegetables together. Of course, fruits and vegetables is around 37%, and milk ಅನ್ನು ಆ್ಯಡ್ ಮಾಡಿದಾಗ it is going to be 52%. So more than half of these things is going to be by these three: food grains, fruits and vegetables, and milk. And then edible oils is also figuring very high. ಅತಿ ಹೆಚ್ಚು ಜನ ನಾವು ಉಪಯೋಗಿಸ್ತೇವೆ ಅದನ್ನು. And then eggs and fish is going to be 11%. It is also in the same category. And sugar is 10%. Sugar and allied and grain milk products 6%. And see, only 6 ಒಂದು 4 6 7 ಫುಡ್ ಗ್ರೈನ್ಸ್ನಲ್ಲಿ ಹೆಚ್ಚು ನಾವು ಉಪಯೋಗಿಸ್ತೇವೆ. ಅದಷ್ಟು ಬೇಕಾದಷ್ಟು ಇದೆ, ಅದರಲ್ಲಿ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ. ಸೊ ಯಾವ ವೇಟೇಜ್ ಇಸ್ ಅಲಾಟೆಡ್ ಲೈಕ್ ದಿಸ್ ಇನ್ ಇಂಡಿಯನ್ ಕಾಂಟೆಸ್ಟ್. ನಾವು ಫುಡ್ ಇನ್ಫ್ಲೇಷನ್ ಇಸ್ ಹೈಯರ್ ಇನ್ ಓವರ್ ಆಲ್. ಈಗ ಇನ್ಫ್ಲೇಷನ್ ಬಗ್ಗೆ ನಾವು ನೋಡ್ಕೊಳ್ಳೋಣ ಹೇಗಾಗಿತ್ತು. ಯಾಕಂದರೆ ಫುಡ್ ಇನ್ಫ್ಲೇಷನ್ಸ್ ಬಗ್ಗೆ ಏನು ಹೇಗೆ ವೇಟೇಜ್ ಕೊಡ್ತಾರೆ ಅಂತ ಆಯಿತು. ಇವಾಗ ಯಾವಾಗ ಅದು ಹೆಚ್ಚಿತ್ತು, ಏನು ಕತೆ ಅನ್ನೋದನ್ನು ಒಂದಷ್ಟು ಯೋಚನೆ ಮಾಡೋಣ. ಇಲ್ಲಿ ನಮಗೆ 2005ರಿಂದ 2013 ಒಂದು ಡೇಟಾ ಸಿಕ್ಕಿದೆ. ಆ ಡಾಟಾ ನೋಡಿದಾಗ ಫುಡ್ ಇನ್ಫ್ಲೇಷನ್ ಈಸ್ ಹೈಯರ್ ದೆನ್ ಓವರ್ ಆಲ್ ಇನ್ಫ್ಲೇಷನ್ ಇನ್ 6 out of 9 years. ಏನಾಗ್ತಾ ಇದೆ ಅಂದರೆ, ನಾನು ಹೇಳಿದೆ ನಿಮಗೆ ಫುಡ್ ಇನ್ಫ್ಲೇಷನ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬಟ್ ಅದರ ಇಂಪ್ಯಾಕ್ಟ್ ತುಂಬ ದೊಡ್ಡ ಪ್ರಮಾಣದಲ್ಲಿದೆ ಅಂತ. Their impact is very high. So from that angle ನೀವು ನೋಡಿದ್ದೀರಾ, ಕೆಲವೊಮ್ಮೆ ಈರುಳ್ಳಿ ಬೆಲೆ ಆಚೆಚ್ಚಾದಾಗ, ಕೆಲವೊಮ್ಮೆ ಉಪ್ಪಿನ ಬೆಲೆ, of course not the excess of food items, and ತರಕಾರಿ ಬೆಲೆ ಹೆಚ್ಚು ಕಡಿಮೆ ಆದಾಗ ಇಡೀ ಆರ್ಥಿಕ ವ್ಯವಸ್ಥೆನೇ ಆಚೆಚಾಗಿರ್ತಕ್ಕಂಥ ನಾವು ಗಮನಿಸಿದ್ದೇವೆ. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್ 9 ವರ್ಷದ ಡೇಟಾವನ್ನು ತಗೊಂಡ್ರೆ ಅದರಲ್ಲಿ 6 ವರ್ಷದಲ್ಲಿ ಬೇರೆ ಇನ್ಫ್ಲೇಷನ್ಸ್ ಏನಿದೆ, ಬೇರೆ ಇನ್ಫ್ಲೇಷನ್ ಇದೆ, ಅದರ ಟ್ರೆಂಡ್ಸನ್ನು ನೋಡಿದಾಗ automatically it indicates food inflation is more than the other inflations. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಫುಡ್ ಇನ್ಫ್ಲೇಷನ್ಸ್ ಏನಾಗಿದೆ, 3 ಪಾಯಿಂಟ್ ಸಮಥಿಂಗ್ ಇತ್ತು, ಅದು 6.3 ಹೋಗಿದೆ. ನೆಕ್ಸ್ಟ್ 7.6, ಮತ್ತು 12, 14. So once there is a slight decrease, again there is a increase in the inflations ಕಂಟಿನ್ಯೂಸ್ಲಿ. ಅದೇ 6 ವರ್ಷ, ಈಗ 9 ವರ್ಷದಲ್ಲಿ 6 ವರ್ಷ ಹೆಚ್ಚಾಗಿದೆ ಅಂದರೆ ಮತ್ತು 3 ವರ್ಷ ಬೇರೆ ಪ್ರಾಡಕ್ಟ್ಗಿಂತ ಕಡಿಮೆ ಇದೆ. ಇಲ್ಲಿ ಅದನ್ನು 2011 ಅಂತ ಒಂದು ಗುರುತಿಸ್ಬೋದು. ಆ್ಯಂಡ್ ಅಗೇನ್ ದಟ್ ಯು ಸೇ ದ್ಯಾಟ್ 2005 ಅಂತ ಒಂದು ಗುರುತಿಸ್ಕೋಬೋದೇನೋ. ಆ್ಯಂಡ್ ಆಫ್ಟರ್ ದ್ಯಾಟ್ 2008. ಅದರ್ವೈಸ್ ರೆಸ್ಟ್ ಆಫ್ ಆಲ್ ಇಯರ್ಸ್ 2005ರಿಂದ 2013 ನೀವು ನೋಡಿದರೆ automatically food inflation is very high, and food inflation is above 7 for all years except 2005. ಮತ್ತೊಂದು ವಿಷಯ ಏನಂತಂದರೆ, ಫುಡ್ ಇನ್ಫ್ಲೇಷನ್ ಆಲ್ಮೋಸ್ಟ್ 7ಕ್ಕಿಂತ ಜಾಸ್ತಿ ಇರೋದನ್ನು ನಾವು ಗಮನಿಸ್ಬೋದು 2005 ಬಿಟ್ಟು. ಸೊ ದಿಸ್ ಇಸ್ ನಾಟ್ ಗುಡ್ ಟೆಂಡೆನ್ಸಿ. ಫುಡ್ ಇನ್ಫ್ಲೇಷನ್ appears to persistently high since drought a year 2009. ಇದನ್ನು ಕೂಡ ಒಂದಷ್ಟು ಡಾಟಾ ಕೊಟ್ಟಿದೆ. ಫುಡ್ ಇನ್ಫ್ಲೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಗ್ರೋತ್ ಏನಾಗಿದೆ, ಫುಡ್ ಇನ್ಫ್ಲೇಷನ್ appears persistently high since drought year. 2009 ಡ್ರಾಟ್ ಇಯರ್ ಅಂದರೆ ಹಲವಾರು ಕಡೆಯಲ್ಲಿ ಡ್ರಾಟ್ ಬಂದಿರೋದು ಡ್ರಾಟ್ ಇಯರ್ ಅಂತ ಕನ್ಸಿಡರ್ ಮಾಡಿದರೆ, ಅಲ್ಲಿ ನಂತರ ನಿರಂತರವಾಗಿ ಫುಡ್ ಇನ್ಫ್ಲೇಷನ್ ಹೆಚ್ಚಳವಾಗ್ತಾ ಇರೋದನ್ನು ಗಮನಿಸ್ಕೋಬೋದು. ದಟ್ ಈಸ್ ಆಲ್. ಸೊ ದಟ್ ಈಸ್ ವಾಟ್ ಅನದರ್ ಇಂಪಾರ್ಟೆಂಟ್ ಔಟ್ಕಮ್ ದಟ್ ಯು ಕ್ಯಾನ್ ಸಿ. ಡೇಟಾದಲ್ಲಿ ಅದನ್ನು ಪ್ರೂವ್ ಮಾಡ್ತಾ ಹೋಗ್ತಾರೆ. 2009 ಏರಿಕೆ ಕಂಡದ್ದು ನೋಡಿ, ಅದು ಯಾವ ರೀತಿಯಲ್ಲಿ ಹೆಚ್ಚಳವಾಗಿದೆ ಅಂತೇಳಿ ಕಂಪ್ಯಾರಿಟಿವ್ಲಿ ಅದರ್ ಇನ್ಫ್ಲೇಷನ್ಸ್ ಅಗೇನ್. ಸೊ ಇವಾಗ ಕೂಡ ಅದೇ ಟೆಂಡೆನ್ಸಿ ಆಲ್ಮೋಸ್ಟ್ ಆಲ್ ಅದು ಇರ್ತದೆ. ದರ್ ಇಸ್ ನಾಟ್ ಮಚ್ ಡಿಫ್ರೆನ್ಸ್. ಅಫ್ಕೋರ್ಸ್ 1 ಇಯರ್ ಹೆಚ್ಚಾದರೆ ಮತ್ತು ಇಯರ್ ಕಡಿಮೆ ಆಗ್ಬೋದು, ಸ್ವಲ್ಪ ಅಲ್ಲೇ ಇದನ್ನು ಕಾಣ್ಬೋದು. ಇವಾಗಿನ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋಣ. ಫುಡ್ ಇನ್ಫ್ಲೇಷನ್ ಇನ್ ಇಂಡಿಯಾ ಫ್ಲೋ ಟು 9.09% in August of 2020 from 9.27% in July. Prices of vegetables went up 11.41%, pulses 41.44%, cereals 5.92%, and meat and fish 16%, and sugar 3.9%. ನೋಡ್ಕೊಳ್ಳಿ, ಇದು ನಮಗೆ ಕೊನೆಯ ವರ್ಷ ಈ ವರ್ಷ ಅಂದರೆ ಇರುವಂಥ ಲೇಟೆಸ್ಟ್ ಡೇಟಾ ನೋಡಿದರೆ it indicates that there is
ಕೆಲ ತಿಂಗಳು ಸಿಗಲಿಲ್ಲ. ಅದರ್ವೈಸ್ ಇಟ್ ಈಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್. ಬೇರೆ ಬೇರೆ ಪ್ರಾಡಕ್ಟ್ಗಳ ಇನ್ಫ್ಲೇಷನನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ಸೊ ಆಟೋಮೆಟಿಕಲಿ 9.09%ಗೆ ಈಗ ಜುಲೈ ಟೈಮ್ಗೆ ಇಳಿದಿದೆ ಅಂತ ಹೇಳ್ತಾರೆ. ಇಟ್ ವಾಸ್ ನಾಟ್ ಜುಲೈ ಟೈಮಿಗೆ, ಜುಲೈ ಅಲ್ಲ, ಆಗಸ್ಟ್ ಟೈಮಿಗೆ ಇಳಿದಿದೆ. ಅದರ್ವೈಸ್ ಇಟ್ ವಾಸ್ 9.27% ಇನ್ ಜುಲೈ. 2020 ಜುಲೈ ಇದನ್ನು ನೋಡಿದ್ರೆ ಆಗಸ್ಟಲ್ಲಿ ಒಂಚೂರು ಇಳಿದ್ರದನ್ನು ನೀವು ಗಮನಿಸ್ಕೋಬೋದು. ಸೊ ದರ್ ಈಸ್ ಎ ಸ್ಲೈಟ್ ಯಾಕಂದರೆ ನಾವು ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಡೇಟಾಗಳನ್ನು ತಗೊಂಡಾಗ ಸ್ಲೈಟ್ ಡಿಕ್ರೀಸ್ ಆದರೆ ಇಟ್ ಈಸ್ ಆಲ್ವೇಸ್ ವೆರಿ ಹೈ ಮೀನ್ಸ್ 9.095% is really high. It's a concern matter. So in Indian context, food inflation is always a threatening matter, and it may be because of harvesting problem, or it may be because of rain problem, or it may be because of irrigation problem, or some other problems too. So whatever it may be, compared to August, there is July, there is slight decrease. Hope in the days to come that it will decrease even further. ಏನಾದರೂ ಕೂಡ ಸದ್ಯದ ಮಟ್ಟಿಗೆ ವೆಜಿಟೇಬಲ್ಸ್ ತುಂಬ 11.41% ಹೆಚ್ಚಾಗಿ, ಪಲ್ಸಸ್ ಹೆಚ್ಚಾಗಿ 14.44%. ಸಿರಿಯಲ್ಸ್ ಆಫ್ ಕೋರ್ಸ್ ಇಟ್ಸ್ ಅಂಡರ್ ಕಂಟ್ರೋಲ್. ಮೀಟ್ ಇಟ್ ಈಸ್ ಆಲ್ಸೋ ಮೀಟ್ ಆ್ಯಂಡ್ ಫಿಶ್ 16.5. ಕೋವಿಡ್ನ ಪರಿಣಾಮ ಕೂಡ ಸ್ವಲ್ಪ ಮಟ್ಟಿಗೆ ಇಲ್ಲಿರ್ಬೋದೇನೋ, ಯಾಕೆಂದರೆ ಸಪ್ಲೈಯನ್ನು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ದಿಸ್ ಇಸ್ ಆಲ್ ದಿ ಥಿಂಗ್ಸ್. ಆ್ಯಂಡ್ ಫುಡ್ ಇನ್ಫ್ಲೇಷನ್ ಟ್ರೆಂಡ್ಸನ್ನು ಹೇಳ್ತಾ ಇದ್ದಾರೆ. ಕಾಫಿಯಲ್ಲಿ ಏನಾಗ್ತಾ ಇದೆ, ಆ್ಯಂಡ್ ಪಲ್ಸಸ್ಸಲ್ಲಿ ಏನಾಗ್ತಾ ಇದೆ, ಆ್ಯಂಡ್ ಪಲ್ಸಸ್ಸು, ಪೊಟೆಟೊ 2000 ಪ್ರತಿಯೊಂದು ವರ್ಷದ ವಿಷಯವನ್ನು ಕೂಡ, ಯಾಕಂದರೆ ಆ ವರ್ಷ ಆ ಒಂದು ಬೆಳೆಗೆ ಯಾವುದಕ್ಕೆ ಹೆಚ್ಚಿತ್ತು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗ್ತೇವೆ. 2005ರಲ್ಲಿ ಕಾಫಿ ಹೈಯೆಸ್ಟ್ ಇತ್ತು, ಆ್ಯಂಡ್ 2006ರಲ್ಲಿ ಪಲ್ಸಸ್ 33%, 2007ನಲ್ಲಿ ವೆಜಿಟೇಬಲ್ಸ್ 25%, ಆ್ಯಂಡ್ 2008ರಲ್ಲಿ ಟೀ 39% ಅಷ್ಟೇ ಹೆಚ್ಚಾಗಿದೆ, ಕಾಫಿ 15%. ಈಗ ನಿಮಗೆ ಕರೆಕ್ಟಾಗಿರ್ತಕ್ಕಂಥ 2009ನಲ್ಲಿ ಶುಗರ್ 47% ಅಷ್ಟು ಬೆಲೆ ಇತ್ತು, ಟೀ 30%, ಆ್ಯಂಡ್ 2010ನಲ್ಲಿ ಎಗ್ಸ್ ನೋಡಿ 32%, ಮಿಲ್ಕ್ 25%, ಫ್ರೂಟ್ಸ್ 19%, ಆ್ಯಂಡ್ 2011ನಲ್ಲಿ ಇದು ಕಾಫಿ 31%, ಫ್ರೂಟ್ಸ್ 19%, ಎಗ್ಸ್ 12% ಆಗಿದೆ. 2012ರಲ್ಲಿ ಟೀ 23%, ಪಲ್ಸಸ್ 19%, ಆ್ಯಂಡ್ 2013ನಲ್ಲಿ ವೆಜಿಟೇಬಲ್ಸ್ 31%, ಆ್ಯಂಡ್ ಲೈಕ್ ದಿಸ್. ಆ್ಯಂಡ್ ಮಿನಿಸ್ಟ್ರಿ ಆಫ್ ಎಕಾನಮಿಕ್ ಅಫೇರ್ಸ್ ಅದರಿಂದ ನಾವು ಈ ಡಾಟಾವನ್ನು ತಗೊಂಡಿರ್ತಕ್ಕಂಥದ್ದು, ಗೌರ್ಮೆಂಟ್ ಆಫ್ ಇಂಡಿಯಾ. ಎನಿಯಾವ್ ಹೀಗೆ ನಾವು ಇವಾಗ ಕಂಡೀಷನ್ಸನ್ನು ನೋಡಿದ್ವಿ ಜಸ್ಟ್ ನಮ್ಮ ಇಂಡಿಯಾದಲ್ಲಿ ಈಗಿನ ಫುಡ್ ಇನ್ಫ್ಲೇಷನ್. ಅದರಲ್ಲಿ ವೆಜಿಟೇಬಲ್ಸು ಮತ್ತು ಫಿಶ್ ಆ್ಯಂಡ್ ಮೀಟ್ ಆ್ಯಂಡ್ ಫಿಶ್ ಇಸ್ is having a very high inflation rate. Inflation highest in India among G20 nations and BRICS. ಇನ್ಫ್ಲೇಷನನ್ನು ಕಂಪೇರ್ ಮಾಡಿದರೆ 2012 ಡೇಟಾಗಳನ್ನು ಕಂಪೇರ್ ಮಾಡಿದರೆ ನಾವು ಟಾಪಲ್ಲಿದ್ದೇವೆ. ಇಂಡಿಯಾ 11.2% ಇದೆ, ರಷ್ಯಾ 6.6%, ಬ್ರೆಜಿಲ್ 5.8%, ಬ್ರಿಕ್ಸ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ ಇದು ಆ ಕಂಟ್ರಿಗಳ ಒಂದು ಇದು ಒಕ್ಕೂಟ. ಅದರೊಳಗಡೆ ಹೊರಗಡೆ ಬಂದಿದ್ದಾರೆ. ಎನಿಯಾವ್ ಇಂಡಿಯಾ, ರಷ್ಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ 5.6, ಆ್ಯಂಡ್ ಅದರ್ G20 5.4, ಆ್ಯಂಡ್ G20 ಅವರೇಜ್ ಇದೆ 4. ಚೈನಾ 2.5% ಇದೆ. ನಾವು ಎಲ್ಲಿದ್ದೇವೆ ನೋಡ್ಕೊಬೋದು, ಯಾಕಂದರೆ ಇಟ್ ಈಸ್ IMF ಸೋರ್ಸ್, ಆ್ಯಂಡ್ ಅವರ್ ಕಂಡೀಷನ್ಸ್ ಆಫ್ ಇನ್ಫ್ಲೇಷನ್ ಇಸ್ ವೆರಿ ಹೈ. ಇಂಡಿಯಾದಲ್ಲಿ ಯಾವುದರ ಮೇಲೆ ಎಷ್ಟು ಸ್ಪೆಂಡಿಂಗ್ ಮಾಡ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ನೋಡೋಣ. ಯಾಕಂದರೆ ಇನ್ಫ್ಲೇಷನ್ಸ್ಗೆ ಇದಕ್ಕೂ ನೇರವಾಗಿರ್ತಕ್ಕಂಥ ಸಂಬಂಧ ಇರೋದ್ರಿಂದ ದ್ಯಾಟ್ ವಿ ಹ್ಯಾವ್ ಟು ಸಿ ಇಂಡಿಯಾ ಸ್ಪೆಂಡಿಂಗ್ ಪ್ಯಾಟರ್ನ್. ನಮ್ಮ ದೇಶದಲ್ಲಿ ನಾವು ಅತಿ ಹೆಚ್ಚು ಹಣವನ್ನು ಯಾವುದರ ಮೇಲೆ ಸ್ಪೆಂಡ್ ಮಾಡ್ತೇವೆ ಅನ್ನೋದನ್ನು ನಾವು ಒಂದಷ್ಟು ನೋಡಬೇಕಿಲ್ಲಿ. ಇಂಡಿಯಾ ಸ್ಪೆಂಡಿಂಗ್ ಪ್ಯಾಟರ್ನ್ ಅದರಲ್ಲಿ ಫುಡ್ ಐಟಮಿಗೆ ಮೇಲೆ ನಾವು 42.8%, ಅಂದರೆ ₹100 ಆದಾಯ ಆಗಿದೆ. 42.8%, ₹42.80 ನಾನು ಫುಡ್ಡಿಗಾಗಿ ಖರ್ಚು ಮಾಡ್ತೇನೆ. ಫುಡ್ ಐಟಮ್ಸ್. ನಾನ್ ರುಟೀನ್ 16.2%, ನಾನ್ ರುಟೀನ್ ವರ್ಕಿಗೆ
ದೆನ್ ಅದರ್ಸ್ 8.2%, ಡ್ಯೂರೇಬಲ್ಸ್ಗೆ 4.2%, ಡ್ಯೂರೇಬಲ್ಸ್ಗೆ 4.2%, ಕ್ಲಾತಿಂಗ್ ಏನು ಮಾಡ್ತಾ ಇದ್ದೇವೆ 5.8% ಖರ್ಚು ಮಾಡ್ತೇವೆ, ಎಜುಕೇಷನ್ 6.2%, ಟ್ರಾನ್ಸ್ಪೋರ್ಟ್ 8.8%, ಹೆಲ್ತ್ 3.9%, ಹೌಸಿಂಗ್ 3.9%. ಒಂದು ಕನ್ಕ್ಲೂಷನ್ಸನ್ನು ಇಲ್ಲಿ ಮಾಡ್ಬೋದು. ನಮ್ಮ ಬಹುತೇಕ ಆದಾಯಗಳು ಇವತ್ತಿಯೂ ಕೂಡ ಏನಾಗ್ತಾ ಇದೆ ಅಂತಂದರೆ ಆಹಾರ ಸೇವನೆಯಲ್ಲೇ ತೊಡಗಿಕೊಳ್ತಾ ಇದೆ. ಆಹಾರದ ಒಂದು ಒಟ್ಟಾರೆ ಖರೀದಿಯಾಗಿ ಹೋಗ್ತಾ ಇದೆ. 42.8% ಅದಕ್ಕೆ ಹೋಗ್ತಾ ಇದೆ ಅಂತಂದರೆ ನೆನಪಿಟ್ಕೊಳ್ಳಿ. ನಮ್ಮ ಆದಾಯವನ್ನು ನಾವು ಫುಡ್ ಐಟಮ್ಸ್ಗೆ ಯಾಕೆ ಅಷ್ಟೊಂದು ಖರ್ಚು ಮಾಡ್ತಾ ಇದ್ದೇವೆ ಅಂತಂದರೆ ಇನ್ನೂ ಕೂಡ ನಮ್ಮಲ್ಲಿ ಇನ್ಫ್ಲೇಷನ್ನ ಕಾರಣ ಇರ್ಬೋದು, ಅಥವಾ ಅದರ್ವೈಸ್ ಫುಡ್ಡನ್ನೇ ನಾವು ಹೆಚ್ಚು ಫಸ್ಟ್ ಪ್ರಿಫರೆನ್ಸಿಗೆ ಇಟ್ಕೊಂಡಿರೋದ್ರಿಂದ ಇರ್ಬೋದು, ಜನಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದ ಇರ್ಬೋದು. ಬಿಕಾಸ್ ಆಫ್ ದಟ್ ಆರ್ ಆಲ್ ಡಿಫ್ರೆಂಟ್ ರೀಸನ್ಸ್, ವಿ ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಮನಿ ಆನ್ ಫುಡ್. ಒಂದು ದೇಶದ ಅಭಿವೃದ್ಧಿ ದೃಷ್ಟಿಕೋನದಿಂದ, ಒಂದು ಕುಟುಂಬದ ಅಭಿವೃದ್ಧಿ ದೃಷ್ಟಿಕೋನದಿಂದ ಎರಡೂ ಕೂಡ ಇದು ಅಷ್ಟೊಂದು ಒಳ್ಳೆಯದಲ್ಲ. ಬಿಕಾಸ್ ಲಾಟ್ ಆಫ್ ಸ್ಪೆಂಡಿಂಗ್ ಆನ್ ದಿಸ್ ಫುಡ್ ಐಟಮ್ಸ್ ಇಟ್ ಮೇ ಬಿ ಇನ್ವೇಟಬಲ್, ಯಾಕಂದರೆ ನೆಸಸರಿ ಗುಡ್ಸು ಆದರೂ ಕೂಡ ದಟ್ ಯು ಶುಡ್ ಟ್ರೈ ಟು ರಿಡ್ಯೂಸ್ ದ್ಯಾಟ್. ಆ್ಯಂಡ್ ನಾವು ಡ್ಯೂರೇಬಲ್ಸ್ಗಳಿಗೆ, ಪರ್ಟಿಕ್ಯುಲರ್ಲಿ ಎಜುಕೇಷನ್ಸಿಗೆ ಜಾಸ್ತಿ ಮಾಡ್ಕೋಬೇಕು, ಹೆಲ್ತಿಗೆ ಜಾಸ್ತಿ ಮಾಡ್ಕೋಬೇಕು, ಸಾಧ್ಯತೆ ಇದೆ ಹೌಸಿಂಗ್ ಕೂಡ ಜಾಸ್ತಿ ಮಾಡ್ಕೋಬೇಕು. ಇಟ್ಸ್ ವೆರಿ ಮೀಗರ್ ಅಮೌಂಟ್. 3.9% ಹೆಲ್ತ್ ಕಾಣ್ತದೆ. ಇಟ್ ಈಸ್ ಅ ವೆರಿ ಮೀಗರ್ ಅಮೌಂಟ್ ದಟ್ ಯು ಶುಡ್ ಇನ್ಕ್ರೀಸ್. ಆಮೇಲೆ ಸ್ಪೆಂಡಿಂಗ್ ಅಂದರೆ ಇಟ್ ಡಸಂಟ್ ಮೀನ್ ದಟ್ ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಅಂದರೆ ಇದು ಹೆಲ್ತ್ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಅಂತಲ್ಲ, ಆರೋಗ್ಯಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಕೊಳ್ಳುವಂಥದ್ದು. ದಟ್ ಈಸ್ ದ ಥಿಂಗ್ಸ್ ದಟ್ ಈಸ್ ಐ ವಾಂಟ್ ಟು ಸೇ. ಯಾಕೆಂದರೆ ಅದು ಅಮೌಂಟ್ ಜಾಸ್ತಿ ಆಗಬೇಕು ಅಂದರೆ ವಿ ವಿಲ್ ಫೀಲ್ ದಟ್ ಜಾಸ್ತಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾ. ಇಟ್ ಇಸ್ ನಾಟ್ ಲೈಕ್ ದಟ್. ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲ್ ಸ್ಪೆಂಡ್ ಮಾಡೋದಂತಲ್ಲ, ನಮ್ಮ ಹೆಲ್ತನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಏನೇನು ಕ್ರಮಗಳು ಕೈಗೊಳ್ಳಬೇಕಾಗಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಡುವಂಥ ವೆಚ್ಚ ಏನಾಗಬೇಕು, ದಟ್ ಶುಡ್ ಬಿ ಇನ್ಕ್ರೀಸ್ಡ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ದೆನ್ ಯಾವ್ಯಾವ ಕಾರಣಗಳಿದೆ ಇನ್ಫ್ಲೇಷನ್ಸ್ಗೆ ಅಂತ ನೋಡಬೇಕು. ಕಾಸಸ್ ಆಫ್ ಇನ್ಫ್ಲೇಷನ್ಸ್, ವಾಟ್ ಆರ್ ದಿ ಕಾಸಸ್ ಫಾರ್ ದಿ ಇನ್ಫ್ಲೇಷನ್ಸ್? ಬಿಕಾಸ್ ಇನ್ಫ್ಲೇಷನ್ ಅಂತ ನಾವು ಹೇಳಿದ್ದೇವೆ. ವಾಟ್ ಆರ್ ದಿ ಕಾಸಸ್ ಫಾರ್ ದಿ ಇನ್ಫ್ಲೇಷನ್? ರೈಸ್ ಇನ್ ಪ್ರೊಡಕ್ಷನ್ ಕಾಸ್ಟ್ ಆ್ಯಂಡ್ ಲೇಬರ್ ಕಾಸ್ಟ್. ಉತ್ಪಾದನೆ ಹೆಚ್ಚಾಗುವ ವೇಗದಲ್ಲಿಯೇ ಉತ್ಪಾದನಾ ವೆಚ್ಚ ಮತ್ತು ಕಾರ್ಮಿಕರ ವೆಚ್ಚ ಕೂಡ ಜಾಸ್ತಿ ಆದರೆ ಪ್ರಾಬಬ್ಲಿ ಆಟೋಮೆಟಿಕಲಿ ದೇರ್ ವಿಲ್ ಬಿ ಇನ್ಫ್ಲೇಷನ್. ಸೊ ರೈಸ್ ಇನ್ ಪ್ರೊಡಕ್ಷನ್ ಕಾಸ್ಟ್ ಆ್ಯಂಡ್ ಲೇಬರ್ ಕಾಸ್ಟ್. ಎಕ್ಸ್ಪೋರ್ಟ್ ಆಫ್ ಫುಡ್ ಪ್ರಾಡಕ್ಟ್ಸ್, ಫುಡ್ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಯಾಕಂದರೆ ದಟ್ ಇಸ್ ವಾಟ್ ಒಂದು ಕಾಲದಲ್ಲಿ ನಮ್ಮ ಇಡೀ ಎಕ್ಸ್ಪೋರ್ಟು ಕೃಷಿಯ ಮೇಲೆ ನಿಂತಿತ್ತು. ಸೊ ದಟ್ ಇಸ್ ವೈ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಳೋಣ. ಆದರೂ ಎಕ್ಸ್ಪೋರ್ಟ್ ಆಫ್ ಫುಡ್ ಪ್ರಾಡಕ್ಟ್ಸ್ ಮಾಡ್ತೇವೆ ನಾವು. ಸ್ಪೆಕ್ಯುಲೇಷನ್ಗೆ ಹಣವನ್ನು ತೊಡಗಿಸ್ಕೊಳ್ತೇವೆ. ದಟ್ ಈಸ್ ಆಲ್ವೇಸ್ ದೇ. ಸೊ ಇಟ್ ಈಸ್ ಆಲ್ವೇಸ್ ಕಾಸಸ್ ಫಾರ್ ಇನ್ಫ್ಲೇಷನ್ಸ್. ಆ್ಯಂಡ್ ಹೈ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ನಮ್ಮಲ್ಲಿ ಇವತ್ತಿಗೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಅಷ್ಟು ಈಸಿಲ್ಲ, ಯಾಕಂದರೆ ನಾವೇ ಫ್ಯೂಲನ್ನು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಬೇರೆ ಕಡೆಯಿಂದ ತರಬೇಕಾಗ್ತದೆ. ಸೊ ಫ್ಯೂಲ್ ಕಾಸ್ಟ್ ಜಾಸ್ತಿ ಇದೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತದೆ. ಅಗೇನ್ ಇಂಡಿಯಾ ಇಸ್ ಎ ಕಂಟ್ರಿ ಆಫ್ ವಿಲೇಜ್. ನಮ್ಮಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶಗಳನ್ನು ಕಾಣೋದ್ರಿಂದ ಜನರು ಗ್ರಾಮೀಣ ಪ್ರದೇಶದಿಂದ ಯಾವುದೋ ಒಂದು ವಸ್ತುಗಳನ್ನು ಪಡ್ಕೊಳ್ಳಿಕ್ಕೆ ಸಿಟಿಗೆ ಹೋಗಬೇಕಾಗ್ತದೆ. ಇನ್ ಸಚ್ ಕೇಸ್ ಟ್ರಾನ್ಸ್ಪೋರ್ಟೇಷನ್ಸ್, ಅದರ್ವೈಸ್ ಆಲ್ಸೋ ವಸ್ತುವನ್ನು ಮಾರಾಟ ಮಾಡಲಿಕ್ಕೆ ಕೂಡ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತದೆ. ಫ್ರಮ್ ದ್ಯಾಟ್ ಆ್ಯಂಗಲ್ ಆಲ್ಸೋ ಇಟ್ ಇಸ್ ದೇರ್. ಸೊ ಹೈ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆ್ಯಂಡ್ ಹೋಲ್ಡಿಂಗ್ ಆಫ್ ಫುಡ್ ಪ್ರಾಡಕ್ಟ್ಸ್. ಇದೊಂದು ಹ್ಯಾಬಿಟ್ಸು. ನಾವು ಆರ್ಟಿಫಿಷಿಯಲ್ ಏನು ಮಾಡ್ತಾ ಇದ್ದೇವೆ, ಇನ್ಫ್ಲೇಷನನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಎಷ್ಟೋ ಸಂದರ್ಭದಲ್ಲಿ ನಾನು ಹೋಲ್ಸೇಲರ್ ಅಂತ ಹೇಳಿದೆ, ಅಥವಾ ದೊಡ್ಡ ದೊಡ್ಡ ಮಂಡಿಗಳು ಅಂತ ಕರೀತೇವೆ. ಇವ್ರು ಏನು ಮಾಡ್ತಾರೆ ಅಂತಂದರೆ ಇಟ್ಸ್ ಅ ಮಾಲ್ ಪ್ರಾಕ್ಟೀಸ್. ಅಫ್ಕೋರ್ಸ್ ದೊಡ್ಡ ಪ್ರಮಾಣದಲ್ಲಿ ಫುಡ್ಗಳನ್ನು ಶೇಖರಣೆ ಮಾಡಿ ಇಟ್ಕೊಳ್ತಾರೆ. ಬೆಲೆ ಏರಿದಾಗ ಅದನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾರೆ. ಸೊ ಇಟ್ ಈಸ್ ಆರ್ಟಿಫಿಷಿಯಲ್ ಕ್ರಿಯೇಷನ್ ಆಫ್ ಇನ್ಫ್ಲೇಷನ್. ಸೊ ಜಾಸ್ತಿ ವಸ್ತುಗಳನ್ನು, ಫುಡ್ ಪ್ರಾಡಕ್ಟ್ಸ್ಗಳನ್ನು ಹೋಲ್ಡಿಂಗ್ ಮಾಡ್ತಕ್ಕಂಥದ್ದು ಕೂಡ ಇನ್ಫ್ಲೇಷನ್ಸ್ಗೆ ಕಾರಣ ಆಗ್ತದೆ. ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಲ್ಯಾಂಡ್, ಭೂಮಿಯನ್ನು ಹೇಗೆ ಉಪಯೋಗಿಸ್ಕೋದಕ್ಕಿಂತ ಹೆಚ್ಚಾಗಿ ಅದನ್ನು ಒಂದು ರೀತಿಯಲ್ಲಿ ಪ್ರಾಪರ್ ಯೂಸ್ ಇಲ್ಲ. ದಟ್ ಈಸ್ ವಾಟ್ ದ ಥಿಂಗ್ಸ್ ದಟ್ ಈಸ್ ಹ್ಯಾಪನಿಂಗ್. ಸೊ ದಿಸ್ ಆರ್ ದಿ ಬೇಸಿಕ್ ರೀಸನ್ಸ್ ಫಾರ್ ದಿ ಇನ್ಫ್ಲೇಷನ್ಸ್. ಆ್ಯಂಡ್ ಸಮ್ ಅದರ್ ರೀಸನ್ಸ್ ಆಲ್ಸೋ ದರ್. ರೈಸ್ ಇನ್ ಮಾರ್ಜಿನಲ್ ಸಪೋರ್ಟ್ ಪ್ರೈಸಸ್. ನಮ್ಮಲ್ಲಿರ್ತಕ್ಕಂಥ MS ಪ್ರೈಸ್ ಅಂತ ಕರೀತೇವೆ, MS P ಅಂತ ಕರೀತೀವಲ್ಲ, ಅದನ್ನು ಹೆಚ್ಚು ಮಾಡೋದ್ರಿಂದ ನಾವು ಇನ್ಫ್ಲೇಷನ್ ಒಂದು ಕಡಿಮೆ ಆಗ್ತದೆ. ಪಾಪ್ಯುಲೇಷನ್ ಆ್ಯಂಡ್ ಕ್ಲೈಮೇಟ್ ಚೇಂಜಸ್, ಇದನ್ನು ನಾನು ಹೆಚ್ಚು ಹೇಳಬೇಕಂತ ಅಗತ್ಯ. ಬಿಕಾಸ್
everywhere in Indian context, every state, of course, we can find every district that you can find there is continuous increase in the population, and climate changes that also demand sometimes more food products. So that is another reason. Ignorance and lack of technology in the agricultural sector. ಇದನ್ನು ನಾವು ಇನ್ನೂ ಕೂಡ ಏನು ಮಾಡ್ತಾ ಇಲ್ಲ, ಫಾಲೋ ಮಾಡ್ತಾ ಇಲ್ಲ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ. ಯಾಕಂದರೆ ವಿ ಫೀಲ್ ದ್ಯಾಟ್ technology will go take away our every rights of this every rights of flowing or whatever that agriculture. So we are not ready to accept the technology at all. So lack of technology is, of course, in the agriculture sector is one of the biggest problem, and they are ignorant also. They don't know anything about it, and they are not taking care of at all. Technology ಬಗ್ಗೆ ಏನೋ ಹೆಚ್ಚು ಬಹುತೇಕ ಕೃಷಿಕರಿಗೆ ಗೊತ್ತಿಲ್ಲ, and they are not interested in. So that is why the things happens like that. Lack of technology is another very important things. Diversification of diet towards high value foods. Diversification of diet towards high value foods. ಅದು ಕೂಡ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ, particularly in city and in educated area, these things is happening, and that is why again there is a problem of inflations. What are the impact of food inflation then? ಇದೆಲ್ಲ ಕಾರಣಗಳಾದ ಮೇಲೆ ಏನೇನು ಇಂಪ್ಯಾಕ್ಟ್ಗಳಾಗಬಹುದು. ವಾಟ್ ವಿಲ್ ಬಿ ದಿ ಇಂಪ್ಯಾಕ್ಟ್ ಆಫ್ ಫುಡ್ ಇನ್ಫ್ಲೇಷನ್? ಎ ಲಾರ್ಜ್ ಸೆಕ್ಷನ್ ಆಫ್ ಪೀಪಲ್ ಆರ್ ಲೂಸಿಂಗ್ ಔಟ್ ಆನ್ ದೇರ್ ಪರ್ಚೇಸಿಂಗ್ ಪವರ್. Of whenever there is inflations, large number of people may not able to purchase the goods. India ಅಂತ ದೇಶದಲ್ಲಿ ಕಾಮನ್ ಮೆನ್ ಮೇಲೆ this type of inflation is going to hurt it, and automatically they are going to losers. ಯಾಕೆ ಅವ್ರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಲಾರ್ಜ್ ಸೆಕ್ಷನ್ ಆಫ್ ಪೀಪಲ್ ಆರ್ ಲೂಸಿಂಗ್ ಔಟ್ ಆನ್ ದೇರ್ ಪರ್ಚೇಸಿಂಗ್ ಪವರ್. ಅವರು ಏನಾದರೂ ಒಂದು ಇಂಥ ಒಳ್ಳೊಳ್ಳೆ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ದೆಮ್. So that is why large section of the people are losing out on their purchasing power. And corruption is in PDS, or PDS shops. PDS ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಶಾಪ್ಸ್ ಅಂತ, ನಮ್ಮಲ್ಲಿ ರೇಷನ್ ಅಂತ ಕರ್ಕೊಂಡು ಬರ್ತೀವಿ. ಸೊ ರೇಷನ್ ಅಂಗಡಿಗಳು ಅಂತ ಕರಿತೇವೆ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದೇ ಆರ್ ಗೋಯಿಂಗ್ ಟು ಬಿ ವೆರಿ ಕರಪ್ಟೆಡ್. ಯಾಕಂದರೆ generally when there is increase in the price, they would like to get the benefits of that, and there may be a lot of corruption in the PDS shops because of food inflation, and forces common man to borrow money from banks and other financial institutions. Of course, food items ಅನ್ನು ನಾವು ಖರೀದಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಪೀಪಲ್ಸ್ ವಿಲ್ ಥಿಂಕ್ ಓಕೆ, ಹುಕರ್ ಕ್ರೂಕ್ ಇನ್ ದ ಸೆನ್ಸ್ ಬದುಕಬೇಕಲ್ವಾ. ಸೊ ಎವ್ರಿಬಡಿ ವುಡ್ ಲೈಕ್ ಟು ಲಿವ್ ಇನ್ ದಿಸ್ ವರ್ಲ್ಡ್. ಇನ್ ದಿಸ್ ಕೇಸ್ ಆಟೋಮೆಟಿಕಲಿ ದೇ ಆರ್ ಅಪ್ರೋಚಿಂಗ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಬ್ಯಾಂಕ್ಸ್. ಅಲ್ಲಿಗೆ ಹೋಗಿ ಸಾಲ ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ನಮ್ಮ ಬಹುತೇಕ ರೈತರ ಪರಿಸ್ಥಿತಿಗಳು ಇಂಥದ್ದೇ ಇದೆ. ಅವರಿಗೆ ಆಹಾರ ಪದಾರ್ಥಗಳನ್ನು ಸಾಕಷ್ಟು ಅವ್ರಿಗೆ ಬೇಕಾದಷ್ಟು ಉತ್ಪಾದನೆ ಮಾಡೋದು ಎಷ್ಟೋ ಕ್ಲಿಷ್ಟಕರವಾಗಿರ್ತದೆ. ಅದೊಂದು ಕಾರಣಕ್ಕೋಸ್ಕರ ಮಳೆ ಸರಿಯಾಗಿರಲ್ಲ. ಮಳೆ ಇದ್ದರೆ ಕೂಡ ಬೆಳೆ ಬೆಳೆಯತಕ್ಕಂಥ ಸಂದರ್ಭದಲ್ಲಿ ಅದು ಸಮಸ್ಯೆ ಮಾಡ್ತದೆ. ಸೊ ಸಮಥಿಂಗ್ ದ್ಯಾಟ್ ಹ್ಯಾಪನ್ಸ್, ಆ್ಯಂಡ್ ಬಿಕಾಸ್ ಆಫ್ ದಟ್ ರೀಸನ್ಸ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್, ಇಂಡಿಯನ್ ಫಾರ್ಮರ್ಸ್ may not able to fulfill their food requirements sometimes. In such case, to fulfill their food requirements, they have to approach the banks and financial institutions. ಹಾಗೆ ಮಾಡಿದಾಗ ಏನಾಗ್ತದೆ, ಡೆಫಿನೆಟ್ಲಿ ದೇ ವಿಲ್ ಎಂಡ್ ಅಪ್ ವಿತ್ ಡೆಟ್. ತುಂಬ ಬರ್ಡನ್ ಆಗುವ ಮಟ್ಟಿಗೆ ಡೆಟ್ಟನ್ನು ಮಾಡ್ಕೊಳ್ಳುವಂಥ ಸಾಧ್ಯತೆಗಳನ್ನು ನಾವು ಕಾಣ್ತೇವೆ. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ ಆಲ್ಸೋ ಇಟ್ ಹ್ಯಾಪನ್ಸ್. ಆ್ಯಂಡ್ ಇನ್ ಅಡಿಷನ್ ಟು ದ್ಯಾಟ್, ಇದರಿಂದ ಏನಾಗ್ತದೆ, ದ ಗ್ರೋತ್ ಆಫ್ ದಿ ಕಂಟ್ರಿ ವಿಲ್ ಬಿ hindered, and it will bring down India's economic growth. Definitely ಯಾವಾಗ ಕೂಡ ಇನ್ಫ್ಲೇಷನ್ಸ್ ಒಂದು ಮೈಲ್ಡ್ ಆಗಿರಬೇಕು ಅಂತ ಹೇಳ್ತಾರೆ. ದಟ್ ಶುಡ್ ಬಿ ಮೈಲ್ಡ್ ಇನ್ಫ್ಲೇಷನ್ಸ್. ಯಾಕಂದರೆ ದಟ್ ಇಸ್ ಎ ಇನ್ಸೆಂಟಿವ್ಸ್ ಫಾರ್ ದಿ ಎವ್ರಿ ಪ್ರೊಡ್ಯೂಸರ್. ಒಂದು ಫಾರ್ಮರಿಂದ ಹಿಡಿದು ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ವರೆಗೆ, ಇಫ್ ದರ್ ಈಸ್ ಮೈಲ್ಡ್ ಇನ್ಫ್ಲೇಷನ್ಸ್, ಡೆಫಿನೆಟ್ಲಿ ದ ಕಂಟ್ರಿ ವಿಲ್ ಮೂವ್ ಫಾರ್ವರ್ಡ್ and there will be prosperity. But if there is no if there is galloping or any high inflations, probably that impact is negative on the growth of the economy. So ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಕೂಡ ಅದರಿಂದ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನಾವು ಗಮನಿಸ್ಕೋಬೇಕು. Anyhow, with this are the basic very important impacts of this food inflation. ಹಾಗಿದ್ರೆ ಗೌರ್ಮೆಂಟ್ ಏನು ಮೆಜರ್ಸ್ಗಳನ್ನ ತಗೊಂಡಿಲ್ವಾ? ಅದು ಮೆಜರ್ಸ್ ಬೇಕಾಗಿರೋದಕ್ಕೆ ಎಸ್, ಗೌರ್ಮೆಂಟ್ ಹ್ಯಾಸ್ ಟೇಕ್ ಲಾಟ್ ಆಫ್ ಮೆಜರ್ಸ್. ತುಂಬ ದೊಡ್ಡ ಪ್ರಮಾಣದಲ್ಲಿ ಮೆಜರ್ಸ್ಗಳನ್ನು ಪಿರಿಯಾಡಿಕಲಿ
ಆಗಾಗ ತಗೊಳ್ತಾ ಇರ್ತವೆ, ಫೇಸ್ ವೈಸ್ ತಗೊಳ್ತಾ ಇರ್ತಾರೆ, ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ತಗೊಳ್ತಾ ಇರ್ತಾರೆ. ಅಂಥದ್ರಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಪರಿಗಣಿಸಬೇಕು ಅಂದರೆ ಇಫೆಕ್ಟಿವ್ ಯೂಸ್ ಆಫ್ ಮಾನಿಟರಿ ಪಾಲಿಸೀಸ್ ವಿತೌಟ್ ಅಫೆಕ್ಟಿಂಗ್ ಗ್ರೋತ್ ರೇಟ್. ಮಾನಿಟರಿ ಪಾಲಿಸಿ ನಿಮ್ಗೆ ಗೊತ್ತಿದೆ, ಒಂದು ದೇಶದ ಹಣದ ಫ್ಲೋವನ್ನು ನಿಯಂತ್ರಿಸ್ತಕ್ಕಂಥದ್ದು ಅಥವಾ ಒಂದು ದೇಶದ ಅಭಿವೃದ್ಧಿಯಲ್ಲಿ ಇದರ ಪಾತ್ರ ಅತ್ಯಂತ ಪ್ರಾಮುಖ್ಯವಾಗಿರ್ತದೆ. ಸೊ ಎಫೆಕ್ಟಿವ್ ಯೂಸ್ ಆಫ್ ಮಾನಿಟರಿ ಪಾಲಿಸಿ, ಅಗತ್ಯ ಬಿದ್ದಲ್ಲಿ ಅದನ್ನು ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ ಕಂಟ್ರೋಲ್ ಮಾಡಲಿಕ್ಕೆ ಅದರ ಪೂರೈಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಬೇಕಾದಾಗ ಪೂರೈಕೆ ಮಾಡಿದಾಗ ಎರಡೂ ಕೂಡ ಮಾನಿಟರಿ ಪಾಲಿಸಿ ಮೂಲಕ ಆಗ್ತದೆ. ಸೊ ಇಟ್ ಶುಡ್ ನಾಟ್ ಅಫೆಕ್ಟ್ ದಿ ಗ್ರೋತ್ ರೇಟ್ ಆಫ್ ದಿ ಕಂಟ್ರಿ. ಸೊ ಅದರಿಂದ ಅದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಆಗಾಗ ಹೊಸ ಹೊಸ ನೀತಿಗಳನ್ನು ತರ್ತಾ ಇರ್ತದೆ. ಇನ್ಕ್ರೀಸ್ ಇನ್ ಪ್ರೊಡಕ್ಟಿವ್ ಅಗ್ರಿಕಲ್ಚರ್ ಲ್ಯಾಂಡ್. ಎರಡನೇದಾಗಿ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೂರೈಕೆಯನ್ನು ಜಾಸ್ತಿ ಮಾಡ್ಕೋಬೇಕು. ಸೊ ದಟ್ there will not be any inflation, even food inflation ಕೂಡ the same strategy they have to follow. ಸೊ ಪ್ರೊಡಕ್ಟಿವಿಟಿ ಹೆಚ್ಚಾಗುವ ರೀತಿಯಲ್ಲಿ ಏನೇನು ಕ್ರಮಗಳನ್ನು, ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಏನಾದರೂ ಸರ್ಕಾರದ ಸಹಕಾರ ಬೇಕಾದ್ರೆ ಸರ್ಕಾರ ಕೊಡ್ತಾ ಇದೆ. ಹೊಸ ಫುಡ್ ಇದು ಸೀಡ್ಸ್ಗಳನ್ನು ಕೊಡ್ತದೆ. ಆ್ಯಂಡ್ ಇನ್ ಬಿಟ್ವೀನ್ ಫಾರ್ಮರ್ಸ್ ಆರ್ ಬೀಂಗ್ ಸಪ್ಲೈಡ್ ಪೆಸ್ಟಿಸೈಡ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಸೊ ಎಲ್ಲವನ್ನು ಕೊಡೋದ್ರ ಮೂಲಕ ಏನು ಮಾಡ್ತಕ್ಕಂಥದ್ದು ಅಂದರೆ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಸರ್ಕಾರದದ್ದೇ ಆಗಿರ್ತಕ್ಕಂಥ ಪ್ರಯತ್ನವನ್ನು ಸದಾ ಮಾಡ್ತಾನೆ ಇರ್ತದೆ. ಯಾಕಂದರೆ ಕೃಷಿ ನಮ್ಮ ದೇಶದ ಜೀವಾಳ ಆಗಿರೋದ್ರಿಂದ ಆಟೋಮೆಟಿಕಲಿ ಪ್ರೊಡಕ್ಟಿವಿಟಿ ಹೆಚ್ಚು ಮಾಡ್ತಕ್ಕಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತದೆ. ಆ್ಯಂಡ್ ಇಂಪ್ಲಿಮೆಂಟ್ ಎಸೆನ್ಷಿಯಲ್ ಕಮ್ಯುನಿಟೀಸ್ ಆ್ಯಕ್ಟ್. ವಾಟ್ ಡಸ್ ಇಟ್ ಮೀನ್? ಎಸೆನ್ಷಿಯಲ್ ಕಮ್ಯುನಿಟೀಸ್ ಆ್ಯಕ್ಟ್ ಅಂದರೆ ಒಂದು ವಸ್ತುವಿನ ಬೆಲೆ ಎಲ್ಲ, ಯಾಕಂದರೆ ಕೃಷಿಯಿಂದ ಉತ್ಪಾದನೆ ಆಗ್ತಕ್ಕಂಥ ಫುಡ್ ಪ್ರಾಡಕ್ಟ್ಸ್ ಇಟ್ಸ್ ಆರ್ ಎಸೆನ್ಷಿಯಲ್ ಕಮ್ಯುನಿಟೀಸ್. ಸೊ ಈ ಕಮ್ಯುನಿಟಿ ಇದಕ್ಕೆ ಸಂಬಂಧಪಟ್ಟಂತೆ ಬೆಲೆಯನ್ನು ಯಥಾತಥು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ. MSP ಮಿನಿಮಮ್ ಅಥವಾ ಮಾರ್ಜಿನ್ ಪ್ರೈಸ್ ಏನಿದೆ, ಸಪ್ಲೈ ಪ್ರೈಸ್ ಏನಿದೆ, ಅದನ್ನು ಸರ್ಕಾರ ಫಿಕ್ಸ್ ಮಾಡೋದು ಇಂತಿಷ್ಟು ಪ್ರೈಸಿನವರೆಗೆ ಪಾಪ ಕೃಷಿಕರು ಸೋಲಾಗಬಾರ್ದು ಅಂತ ಹೇಳ್ಬಿಟ್ಟು. ಅದೇ ಥರ ಮಂಡಿಯಲ್ಲಿ ಒಂದಷ್ಟು ವಸ್ತುಗಳನ್ನು ಶೇಖರಿಸಿಟ್ಟು ಯಾವಾಗಲೂ ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡುವವರಿಗೆ ಒಂದು ದೊಡ್ಡ ಸಮಸ್ಯೆ ಎಸೆನ್ಷಿಯಲ್ ಕಮ್ಯುನಿಟೀಸ್ ಆ್ಯಕ್ಟ್ ಅನ್ನೋದು ಇರ್ತಕ್ಕಂಥದ್ದು. ಅದನ್ನು ಕೂಡ ಯಾಕಂದರೆ ಆ ವಸ್ತುಗಳಿಗೆ ಬೇಕಾಬಿಟ್ಟಿಯಾಗಿ ಬೆಲೆಯನ್ನು ಏರಿಸಲಿಕ್ಕೆ ಅವಕಾಶ ಇಲ್ಲ. ಪೂರೈಕೆ ಬೇಡಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಒಂದು ವಸ್ತ್ರವಾಗಿ ಇಟ್ಕೊಂಡ್ಬಿಟ್ಟು ಮಾಡಲಿಕ್ಕಿಲ್ಲ. ಯಾಕಂದರೆ ದೇ ಆರ್ ಕ್ರಿಯೇಟಿಂಗ್ ಆರ್ಟಿಫಿಷಿಯಲ್ ಶಾರ್ಟೇಜ್ ಆಫ್ ಸಪ್ಲೈ ಆ್ಯಂಡ್ ದರ್ ವಿಲ್ ಬಿ ಕ್ರಿಯೇಷನ್ ಆಫ್ ಡಿಮಾಂಡ್ ಫಾರ್ ದರ್ ಪ್ರಾಡಕ್ಟ್ಸ್. ಆ ಥರ ಆಗಬಾರ್ದು ಅಂತ. ರಿಡ್ಯೂಸ್ ದ ಗ್ಯಾಪ್ ಬಿಟ್ವೀನ್ ದಿ ಫಾರ್ಮ್ ಪ್ರೈಸ್ ಆ್ಯಂಡ್ ದಿ ರಿಟೇಲ್ ಪ್ರೈಸ್. ಏನಾದರೂ ಫಾರ್ಮ್ ಪ್ರೈಸ್ ಮತ್ತು ರಿಟೇಲ್ ಪ್ರೈಸ್ನಲ್ಲಿ ತುಂಬ ವೇರಿಯೇಷನ್ ಇದೆ, ದ್ಯಾಟ್ ಒನ್ ಹ್ಯಾಸ್ ಟು ಬಿ ರಿಡ್ಯೂಸ್. ಯಾಕಂದರೆ ಕೆಲವೊಮ್ಮೆ ಲಾಭ ತಗೊಳ್ತಕ್ಕಂಥ ಬರದಲ್ಲಿ ರಿಟೇಲ್ ಪ್ರೈಸಸ್ ವಿಲ್ ಚಾರ್ಜ್ ವೆರಿ ಹೈ ಪ್ರೈಸ್. ಇಟ್ ಶುಡ್ ನಾಟ್ ಹ್ಯಾಪನ್. ಸೊ ಅದರಿಂದ ದ್ಯಾಟ್ ಈಸ್ ದ ಅನದರ್ ಆ್ಯಕ್ಷನ್ ದೇ ಹ್ಯಾವ್ ಟು ಟೇಕ್. ಸೊ government definitely is always trying to combat this type of inflations by its policy measures and all type of in all dimensions government is going to take care of to reduce the inflations. However, it is the national, if the tendency is national tendency, then probably productions of the same food may not happen everywhere in the same lineup. So automatically supply will be having different nature. Sometimes there will be more supply, price will come down. Some area for that matters, and some area there is less products and there will be less price. Like this there are different ಸಮಸ್ಯೆಗಳು ಇದೇ ಇರ್ತವೆ. So what are the some suggestions, of course, to combat this inflations? ಏನೇನು ನಾವು ಬ್ರಾಡ್ಲಿ ಯೋಚನೆ ಮಾಡ್ಬೋದು. ಬೈ ಇನ್ ಬಲ್ಕ್ ಆ್ಯಂಡ್ ಸ್ಟೋರ್ ಪ್ರಾಡಕ್ಟ್ಸ್ ಹೂಸ್ ಪ್ರೈಸಸ್ ಆರ್ ಲೈಕ್ಲಿ ಟು ಬಿ ಗೋ ಅಪ್. ಯಾವ ಸರ್ಕಾರ ಮಾಡಬೇಕಂಥದ್ದು, ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವ ವಸ್ತುವಿನ ಬೆಲೆ ಏರ್ತದ ಅಂಥದ್ರಲ್ಲಿ ಸಪ್ಲೈಯನ್ನು ಜಾಸ್ತಿ ಮಾಡಲಿಕ್ಕೆ ಸರ್ಕಾರಕ್ಕೆ ಆಗ್ತದೆ. ಸೊ ದರ್ ಇಸ್ ಒನ್ ಥಿಂಗ್. ಮಂಡಿಗಳಲ್ಲಿ ಖಾಸಗಿಯವರು ಶೇಖರಣೆ ಮಾಡೋದಕ್ಕಿಂತ ಸರ್ಕಾರ ಮಾಡಿಕೊಂಡ್ರೆ ಇಟ್ ಈಸ್ ಗುಡ್ ಥಿಂಗ್ಸ್. ಕನ್ಸ್ಯೂಮರ್ಸ್ ಶುಡ್ ಟೇಕ್ ಅಡ್ವಾಂಟೇಜ್ ಆಫ್ ಅಟ್ರಾಕ್ಟಿವ್ ಆಫರ್ಸ್ ಅಟ್ ಡಿಸ್ಕೌಂಟ್ ಚೈನ್ಸ್. ಕನ್ಸ್ಯೂಮರ್ಸು ಏನು ಮಾಡ್ಕೋಬೇಕು ಅಂತಂದರೆ, ಎಷ್ಟೋ ಸಂದರ್ಭದಲ್ಲಿ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನ ಕೊಡ್ತಾರೆ ಅಂತಂದಾಗ ಅದನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಸ್ಟಾರ್ಟ್ ಕಟಿಂಗ್ ಡೌನ್ ಆನ್ ಡಿಸ್ಕ್ರಿಷನರಿ ಕನ್ಸಂಪ್ಷನ್. ಎಷ್ಟೋ ವಿಷಯಗಳು ಸಂಬಂಧಪಟ್ಟಂತೆ ಇನ್ಫ್ಲೇಷನ್ ಆದಾಗ ನಾವು ಇದನ್ನು ಪೋಸ್ಟ್ಪೋನ್ ಮಾಡಬಹುದಿತ್ತು ಅಂತಿರ್ತದೆ. ಈ ಕನ್ಸಂಪ್ಷನ್ನ ಪೋಸ್ಟ್ಪೋನ್ ಮಾಡ್ಬೋದಿತ್ತು, ಅಗತ್ಯ ಇರಲಿಲ್ಲ ಅಂತ ಕೆಲವೊಮ್ಮೆ ವೇಸ್ಟ್ ಕೂಡ ಮಾಡ್ತೇವೆ. ಸೊ ಇನ್ ಸಚ್ ಕೇಸ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ನಾವು ಅದನ್ನು ಕಟ್ ಡೌನ್ ಮಾಡಬೇಕು. ಅಂಥ ಒಂದು ಕನ್ಸಂಪ್ಷನ್ ಇದನ್ನು ಕಟ್ ಡೌನ್ ಮಾಡಿ ಪೋಸ್ಟ್ಪೋನ್ ಮಾಡುವಂಥದ್ದು. ನೋ ಕಂಪ್ಯಾರಿಸನ್ ಶಾಪಿಂಗ್, ಅದನ್ನು ಮಾಡ್ಕೋಬಾರ್ದು. ಎರಡೆರಡು ಶಾಪ್ಗಳ ನಡುವೆ ಅದು ಹೇಗೆ ಹಾಗೆ ಹೀಗೆ ಅಂತ ಕಂಪ್ಯಾರಿಸನ್ಸ್ ಮಾಡಿಬಿಟ್ಟು
ನಾವು ತಗೊಳ್ತಕ್ಕಂಥದ್ದು ಮಾಡೋದು ಕೂಡ ಒಳ್ಳೆಯದಿಲ್ಲ. ಡೌನ್ಗ್ರೇಡ್ ಇಫ್ ಯುವರ್ ಫೇವರೇಟ್ ಬ್ರ್ಯಾಂಡ್ ಈಸ್ ಎ ಪ್ರೀಮಿಯಂ ಒನ್ ಆ್ಯಂಡ್ ದ ಕ್ಯಾಟಗರಿ ಡಸಂಟ್ ಹ್ಯಾವ್ ಮಚ್ ಡಿಫ್ರೆನ್ಸಿಯೇಷನ್. ಏನು ಮಾಡಬಾರ್ದು ಅಂತಂದರೆ, ನಮ್ಮಲ್ಲಿ ಇನ್ನೂ ಕೂಡ ಈ ಸಣ್ಣ ಕೈಗಾರಿಕೆಗಳ ವಿಷಯಗಳು ಬಂದಾಗ ತುಂಬ ಫುಡ್ ಐಟಮ್ಸ್ಗಳನ್ನು ಮಾಡಿ ಮಾರಾಟಕ್ಕೆ ಮಾಡುವಂಥ ಸಣ್ಣ ಕೈಗಾರಿಕೆಗಳು ಇವೆ. ಬಟ್ ದ ಪ್ರಾಬ್ಲಮ್ ಈಸ್ ದ್ಯಾಟ್ ಪೀಪಲ್ಸ್ ಆರ್ ಗೋಯಿಂಗ್ ಫಾರ್ ಪ್ರೀಮಿಯಂ ಬ್ರ್ಯಾಂಡ್ಸ್. ಸೊ ಅವರಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿರಬೇಕು, ಅದನ್ನು ಜಾಸ್ತಿ ಜನ ಉಪಯೋಗಿಸ್ತಾ ಇದ್ದಾರೆ ಅಂತಿರಬೇಕು, ಹಾಗೆ ಕ್ವಾಲಿಟಿ ಇದೆ, ಈ ಕ್ವಾಲಿಟಿ ಅಂತ ಅದನ್ನು ಎಕ್ಸಿಬಿಟ್ ಮಾಡಬೇಕು, ಅಂಥ ಪ್ರಾಡಕ್ಟಿಗೆ ಹೋಗ್ತಾರೆ. ಸೊ ದೆನ್ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಪ್ರೈಸ್. ದೇ ನೋ ಹೌ ಟು ಕಂಟ್ರೋಲ್ ದಿ ಪ್ರೈಸ್. ಇಂಥ ಕಂಪನಿಗಳು ಬೆಲೆಯನ್ನು ಹೇಗೆ ನಿಯಂತ್ರಿಸಬೇಕು ಅಂತ ಗೊತ್ತುಂಟು ಅವರಿಗೆ. ಸೊ ದಟ್ ಈಸ್ ವೈ ಎಲ್ಲಿ ಈ ಸಾಮಾನ್ಯವಾಗಿ ಲೋಕಲ್ಲಿ ಸಣ್ಣ ಕೈಗಾರಿಕೆಗಳು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳು ಇರ್ತವೆ, ಅದನ್ನು ಅಂಥ ದೊಡ್ಡ ಬ್ರ್ಯಾಂಡ್ ಏನಿರಲ್ಲ, ಬಟ್ ಕ್ವಾಲಿಟಿ ವೈಸ್ ಇಸ್ ವೆರಿ ಗುಡ್ ಥಿಂಗ್ಸ್. ಸೊ ಗೋ ಫಾರ್ ದ್ಯಾಟ್. ಕಂಟ್ರೋಲ್ ಯುವರ್ ಕನ್ಸಂಪ್ಷನ್ ಆಫ್ ಹೈಯರ್ ಪ್ರೈಸ್ ಐಟಮ್ಸ್. ಅದನ್ನು ಕೂಡ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಕೆಲವೊಮ್ಮೆ ನಾವು ಪೋಸ್ಟ್ಪೋನ್ ಮಾಡಬೇಕಾಗ್ತದೆ. ನಾನು ಹೇಳಿದಾಗೆ ವಿ ಹ್ಯಾವ್ ಟು ಪೋಸ್ಟ್ಪೋನ್ ಸಮ್ ಹೈ ಪ್ರೈಸಸ್, ಟಿ ವಿ, ಫ್ರಿಜ್ಜು ಮತ್ತೇನೋ ದೊಡ್ಡ ದೊಡ್ಡ ಕಾರ್ಗಳನ್ನು ನಾವು ಹೊತ್ಕೊಂಡು ಹೋಗ್ತಕ್ಕಂಥದ್ದು ಏನಿರ್ತದೆ ಅಂಥದನ್ನು ಒಂದಷ್ಟು ದಿವಸ ಮುಂದುವರಿಸ್ಕೊಂಡು ಹೋಗ್ಬೇಕಂತದ್ದು. ಐ ಮೀನ್ ಯು ಹ್ಯಾವ್ ಟು ಪೋಸ್ಟ್ಪೋನ್ ಇಟ್. ಯೂಸ್ ಸಬ್ಸ್ಟಿಟ್ಯೂಟ್ಸ್ ಆ್ಯಂಡ್ ಪೋಸ್ಟ್ಪೋನ್ ಕನ್ಸಂಪ್ಷನ್ ಆಫ್ ಸರ್ಟನ್ ಐಟಮ್ಸ್. ಕೆಲವೊಮ್ಮೆ ಈಗ ಎಷ್ಟೋ ಸಬ್ಸ್ಟಿಟ್ಯೂಟ್ ಗೂಡ್ಸ್ಗಳು ಇರ್ತವೆ. ಆ ಸಬ್ಸ್ಟಿಟ್ಯೂಟ್ ಗೂಡ್ಸ್ಗಳಿಗೆ ಸಂಬಂಧಪಟ್ಟಂತೆ ನಮಗೆ ಪರ್ಚೇಸ್ ಮಾಡಿದರೆ ದೇ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಸ್ ಅವೈಲೇಬಲ್, ಆದರೆ ಬೆಲೆ ಐ ಮೀನ್ ಸಬ್ಸ್ಟಿಟ್ಯೂಟ್ ಬೆಲೆ ಕಡಿಮೆ ಇರ್ತದೆ, ಬಟ್ ವಿಲ್ ನಾಟ್ ಡೂ ಇಟ್. ಸೊ ಆದಷ್ಟು ಮಾಡಿ ಏನು ಮಾಡಬೇಕು ನಾವು ಅಂದರೆ, ಸಬ್ಸ್ಟಿಟ್ಯೂಟ್ ಗೂಡ್ಸ್ಗಳು ಸಿಗ್ತಾ ಇವೆ ಅಂತಂದರೆ ದಟ್ ಯು ಹ್ಯಾವ್ ಟು ಪಿಕಪ್ ಆ್ಯಂಡ್ ಯು ಹ್ಯಾವ್ ಟು ಪರ್ಚೇಸ್ ಇಟ್. ಅದರ ಬೆಲೆ ಕಡಿಮೆ ಇದೆ ಅಂದರೆ ಪರ್ಚೇಸ್ ಮಾಡಬೇಕು. ಆವಾಗ ಆಟೋಮೆಟಿಕಲಿ ಅನದರ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಪ್ರೈಸ್ ವಿಲ್ ಕಮ್ ಡೌನ್. ಯಾಕಂದರೆ ಬೇಡಿಕೆ ಕಡಿಮೆ ಆಗ್ತದೆ, ಬೆಲೆ ಕಡಿಮೆ ಆಗ್ತದೆ. ಅದರ್ವೈಸ್ ಇಟ್ ವಿಲ್ ನಾಟ್ ಅಟ್ ಆಲ್. ಸೊ ದಿಸ್ ಆರ್ ದಿ ಸಜೆಷನ್ ದಟ್ ವಿ ಕ್ಯಾನ್ ಗಿವ್ to combat the inflations. With this, I come to the conclusion of today's food inflation lecture. This is the reference I made. If it is possible, then definitely you can also try for that and use the reference and you do things. Thank you. I will come with another. Of course, probably it will be on Monday. Tomorrow is the holiday, and holiday in the sense I may not have classes. I'm going to celebrate, Dr. Gandhi Jayanti, and wish you all happy Gandhi Jayanti tomorrow. And day after tomorrow we have another class called as optional CBSE choice-based class, and then Sunday and Monday that will come out with another topics. And please students, I observed that there is a very less attendance, and it should not happen like that. And please, take the class very seriously, because I frequently, as well as in every class that I am emphasizing that matters, because when I think there is doubts about the presentations or watching the video and even referring it, definitely that I will emphasize that ನಮಗಿರುವಂಥ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು, ತನ್ನ ಮೂಲಕ ಅಭಿವೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇರ್ತದೆ. ಹೋಪ್ ದಟ್ ಯು ಅಂಡರ್ಸ್ಟ್ಯಾಂಡ್ ದಿ ಥಿಂಗ್ಸ್ ಇವನ್ ಕೇರ್ಫುಲಿ with these words. Thank you for patient hearing of today's session. Thank you everybody.